ಇಂದು ಜೂನ್ 1ನೇ ತಾರೀಕು. ಜೂನ್ 1ನೇ ತಾರೀಕು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವಂತಹ ಆ ಬರಹ. ಟುಡೇ ಈಸ್ ಅವರ್ಸ್ ಈ ಪುಸ್ತಕ ನಿಮಗೆ ಅದರ ಕವರ್ ಪೇಜ್ ತೋರಿಸ್ತೇನೆ. ಹಾಗೆ ಜೆ ಮಾರಸ್ ಅನ್ನೋರು ಬರೆದಂಥ ಪುಸ್ತಕ ಟುಡೇ ಈಸ್ ಅವರ್ಸ್. ಈ ಪುಸ್ತಕವನ್ನು ನನಗೆ ಕೊಟ್ಟವರು ನನಗೆ ಪರಿಚಯವಿದ್ದಂತೆ ಸಂತ ಸ್ವರೂಪರಾದಂಥ ಶ್ರೀ ಗುರುನಾಥ ಶರ್ಮಾರವರು. ನನಗೆ 2005ರಲ್ಲಿ ಈ ಪುಸ್ತಕವನ್ನು ನನಗೆ ಕೊಟ್ಟರು. ನನಗೆ ಓದ್ತಾ ಇದ್ದೆ. ಆದರೂ ಇದನ್ನು ಮೇಲಿಂದ ಮೇಲೆ ಓದಬೇಕು, 4 ಜನರಿಗೆ ಹೇಳಬೇಕು ಅನ್ನುವಂತಹ ಒಂದು ಒಳಗ ಸಂಕಲ್ಪ ಬರ್ತಾ ಇತ್ತು. ಅದು ಸಾಧಿಸ್ತಾ ಇದ್ದೇನೆ. ಇವತ್ತು ಜೂನ್ 1ನೇ ತಾರೀಕು. ಇವತ್ತಿನ ಬರಹ ಬಹಳ ಸಂಕ್ಷಿಪ್ತವಾದ ಬರಹ. ಅಪೂರ್ವವಾದ ಪ್ರಾರ್ಥನೆಯ ಸಾಲುಗಳು ಇಲ್ಲಿವೆ. ಪ್ರಾರ್ಥನೆ ಎಷ್ಟೊಂದು ಅದ್ಭುತವಾದಂಥ ಕ್ರಿಯೆ ಅಂದರೆ, ಬಹುಶಃ ಪ್ರತಿ ವ್ಯಕ್ತಿ ತಾನು ಜೀವನದಲ್ಲಿ ದೇವರನ್ನು ಕುರಿತು, ಸೃಷ್ಟಿಯನ್ನು ಕುರಿತು, ಸೂರ್ಯನನ್ನು ಕುರಿತು, ಹಿರಿಯರನ್ನು ಕುರಿತು, ಗುರುಗಳನ್ನು ಕುರಿತು ಮಾಡುವಂಥ ಪ್ರಾರ್ಥನೆ ಬಹು ದೊಡ್ಡದಾದಂಥ ಸಂಗತಿ ತಮ್ಮ ಜೀವನದಲ್ಲಿ. ಅಂಥ ಅದ್ಭುತವಾದ ಪ್ರಾರ್ಥನೆಯ ಸಾಲುಗಳು ಕೇವಲ 7-8 ಸಾಲುಗಳು ಮಾತ್ರ ಇಲ್ಲುಂಟು. ಇದರ ಶಿರೋನಾಮೆ ಫಾರ್ ಜನರಾಸಿಟಿ. ಲಾರ್ಡ್ ಟೀಚ್ ಮೀ ಟು ಬಿ ಜನರಸ್. ಯಾಕೆ? ಟು ಸರ್ವ್ ಯು ಆ್ಯಸ್ ಯು ಡಿಸರ್ವ್, ಟು ಗಿವ್ ಆ್ಯಂಡ್ ನಾಟ್ ಟು ಕೌಂಟ್ ದ ಕಾಸ್ಟ್, ಟು ಫೈಟ್ and not to heed the wounds, to toil, not to seek for rest, to labor and to ask for no reward, save that of knowing that I do your will, O Lord. ಅದ್ಭುತವಾದಂಥ ಪುಟ್ಟ ಪ್ರಾರ್ಥನೆ ಇದು. ಕನ್ನಡದ ಭಾವಾರ್ಥ ಹೀಗಿದೆ. ಅದು ಒಂದು ಉದಾರ ಭಾವನೆಯ ಪ್ರಾರ್ಥನೆ. ಉದಾರ ಭಾವನೆಯ ಪ್ರಾರ್ಥನೆ ಅನ್ಬೋದು. ಉದಾರ ಭಾವನೆಗಾಗಿ. ಓ ದೇವರೇ, ನನಗೆ ಉದಾರದವನಾಗಿ ಅಥವಾ ದೊಡ್ಡ ಮನಸ್ಸಿನವನಾಗಿ ಇರುವುದನ್ನು ಕಲಿಸು. ಎಷ್ಟು ಅದ್ಭುತವಾದ ಪ್ರಾರಂಭದ ಲೈನ್ ಇದೆ ನೋಡಿ. ಅದರ ಕೆಳಗೆ ಅದನ್ನು ಹೊಂದಿಕೊಂಡೇ ಉಳುಕಿವು ಬರ್ತಾವೆ. 5 ವಿಷಯಗಳು ಬರ್ತಾವೆ. ಓ ದೇವರೇ, ನನಗೆ ದೊಡ್ಡ ಮನಸ್ಸಿನವನಾಗಿ ಇರುವುದನ್ನು ಕಲಿಸು. ಹೇಗೆ ಅಂತಂದರೆ, ನಿನ್ನ ಅರ್ಹತೆಗೆ ತಕ್ಕಂತೆ ಸೇವೆ ಮಾಡುವುದನ್ನು ಕೆಲಸು. ಅಂದರೆ ದೇವರು ಸಹಿತ ಒಪ್ಪಬೇಕು. ನಾವು ಮಾಡುವ ಕೆಲಸ ಕಾರ್ಯಗಳನ್ನು ದೇವರೂ ಸಹ ಒಪ್ಪಬೇಕು. ಆಮೇಲೆ ಕೊಡುವುದನ್ನು ಕಲಿಸು. ಆವಾಗ ಹಣದ ಮೊತ್ತವನ್ನು ಗಣಿಸದೆ, ನಾವು ಎಷ್ಟು ರೊಕ್ಕ ಕೊಟ್ವಿ, ಎಷ್ಟು ಹಾಕಿದ್ವಿ, ಇಂಥವ್ಯಾವುದನ್ನು ಪರಿಗಣಿಸದೆ ಕೊಡುವುದನ್ನು ಕಲಿಸು. ಓ ದೇವರೇ, ಕೊಡುವುದನ್ನು ಕಲಿಸು. 3ನೇದ್ದು, ಗಾಯಗಳನ್ನು ಗಮನಿಸದೆ ಹೋರಾಡುವುದನ್ನು ಕಲಿಸು. ಹೋರಾಟ ಏನು? ಹೋರಾಟ ಅಂತಂದ್ರೇನು? ಯುದ್ಧ ರಣರಂಗ ಭೂಮಿಯೊಳಗಲ್ಲ. ಗಾಯ ಅಂತಂದ್ರೆ ಏನು? ದೈಹಿಕವಾಗಿ ಗಾಯ ಆಗೋದಲ್ಲ, ಮಾನಸಿಕವಾದ ಗಾಯಗಳಿರ್ತವೆ. ಅವುಗಳನ್ನು ಸಹಿಸಿಕೊಂಡು ಹೋರಾಟ ಅಂತ ನಾವು ಜೀವನದಲ್ಲಿ ಪ್ರತಿನಿತ್ಯ
ನಮ್ಮ ಬಂಧು ಬಾಂಧವರು, ಸಮಾಜ, ದೇಶ ಎಲ್ಲರ ಜೊತೆ ಒಂದು ಹೋರಾಟ ನಡೆಸ್ತಿದ್ದೇವಲ್ಲ, ಆ ಹೋರಾಟದೊಳಗೆ ಸಹಿತ ನಮ್ಗೆ ಎಷ್ಟೊಂದು ನೋವು ಬರ್ತದೆ, ಬೈಗಳು ಬರ್ತವೆ, ಏನೇನೋ ಅಂತಾರೆ. ಅವುಗಳನ್ನೆಲ್ಲ ಗಮನಿಸದೆ ನಮ್ಮ ಹೋರಾಟವನ್ನು ಮುಂದುವರಿಸುವುದನ್ನು ಕಲಿಸು. ವಿಶ್ರಾಂತಿಯನ್ನು ಬಯಸದೆ ಕಷ್ಟದ ಕೆಲಸವನ್ನು ಮಾಡುವುದನ್ನು ಕಲಿಸು. ಕಷ್ಟದ ಕೆಲಸಗಳನ್ನು ವಿಶ್ರಾಂತಿಯನ್ನು ಬಯಸದೆ ಮಾಡುವುದನ್ನು ಕಲಿಸು. ನಂಗೆ ಸಾಕಾತ್ ಬಿಡಪ್ಪ, ನಾವಲ್ಲಿನ ಅಂಥೇಳಿ ಬಿಟ್ಟು ಬಿಡೋಂಗಿಲ್ಲ. ಸ್ವಲ್ಪ ರೆಸ್ಟ್ ತಗೋ ಮತ್ತೆ ಕೆಲಸ ಮಾಡು, ಸ್ವಲ್ಪ ರೆಸ್ಟ್ ತಗೋ ಮತ್ತೆ ಕೆಲಸ ಮಾಡು. ಇನ್ನೊಂದು ಬಹುಮಾನ, ಪ್ರಶಸ್ತಿ ಇವು ಯಾವುವು ಬೇಡ. ಅವಕ್ಕೂ ನೀನು ಹಂಬಲಿಸದೇ ದುಡಿಮೆ ಮಾಡು. ಯಾಥದ್ದು ಬೇಕಾದ ದುಡಿಮೆ ಇರಲಿ, ಬರಹದ ದುಡಿಮೆ ಇರಲಿ, ಸಮಾಜದಲ್ಲಿ ದುಡಿಮೆ ಇರಲಿ, ಕುಟುಂಬದೊಳಗೆ ದುಡಿಮೆ ಇರಲಿ, ಅವಕ್ಕೆ ಎಲ್ಲರೂ ನಿನಗೆ ಹೊಗಳುವಿಕೆನೋ ಒಂದು ಇದನ್ನೇ ರಿವಾರ್ಡ್. ಅದು ಆ ಬಹುಮಾನ ಅಥವಾ ಪ್ರಶಸ್ತಿ, ಆ ಹೊಗಳುವಿಕೆಯನ್ನು ಬಯಸದೆ ನೀನು ದುಡಿಮೆ ಮಾಡುವುದನ್ನು ಕಲಿಸು. ಈ 5 ಅದ್ಭುತವಾದಂಥ ಒಂದು ಬೇಡಿಕೆಗಳನ್ನು ಇಲ್ಲಿ ಒಬ್ಬ ಪ್ರಾರ್ಥನಾ ಮಾಡೋವಿಟ್ಟು ಏನು ಹೇಳ್ತಾನಂದ್ರೆ, ಓ ದೇವಾ, ನಿನ್ನ ಇಚ್ಛೆಯಂತೆಯೇ ಮೇಲಿನ ಎಲ್ಲವನ್ನು ಇನ್ನೂ ಹೆಚ್ಚಾಗಿ ತಿಳಿದು ಮಾಡುವಂತೆ ನನ್ನನ್ನು ಪ್ರೇರೇಪಿಸು ದೇವಾ ಅನ್ನುವಂಥ ಅದ್ಭುತವಾದ ಪ್ರಾರ್ಥನೆಯ ಶ್ಲೋಕಗಳು, ಪ್ರಾರ್ಥನೆಯ ಮಾತುಗಳು, ಪ್ರಾರ್ಥನೆಯ ನುಡಿಗಳು, ಪ್ರಾರ್ಥನೆಯ ಪದಗಳು ಇಲ್ಲುಂಟು. ಅದ್ಭುತವಾದಂಥ ಪ್ರಾರ್ಥನೆಯ ಈ ಒಂದು ಫಾರ್ ಜನರಾಸಿಟಿ, ಉದಾರವಾಗಿ ದೊಡ್ಡ ಮನಸ್ಸಿನವನಾಗಿ ಬದುಕುವುದು. ಹೇಗೆ ದೊಡ್ಡ ಮನಸ್ಸಿನವಾಗಿ ಬದುಕುವುದು? ಈ ರೀತಿ ಏನು ಹೇಳ್ತಲ್ಲ ಇಷ್ಟೊತ್ತು ತನಕ, ಆ ರೀತಿ ಆದಾಗ ಆ ದೇವರು ಇಚ್ಛಿಸಿದಂತೆ ನೀವು ದೊಡ್ಡ ಮನಸ್ಸಿನವರಾಗಿ ಬದುಕುವುದು ಸಾಧ್ಯ ಅನ್ನುವುದನ್ನು ಹೇಳುತ್ತಾ ಇಂದಿನ ನಿವೇದನೆಯ ಮಂಗಲ.